ಶ್ರೀ ಮಹಾಗಣಪತಯೇ ನಮಃ. ಸಿಂಧನೂರು ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಗಣೇಶೋತ್ಸವವನ್ನು 7 ದಿನಗಳ ಕಾಲ ಆಚರಿಸಬೇಕಂತೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಭಜನೆಗಳ ಕಾರ್ಯಕರ್ತರು ಅಂದ್ಕೊಂಡಿದ್ದರು. ಅವರ ನಮ್ಮೆಲ್ಲರ ಆಶಯದಂತೆ ಇಂದು ನಾವು ಸಿಂಧನೂರು ನಗರದ ಬಸ್ ಸ್ಟ್ಯಾಂಡ್ ಎದುರಿಗೆ ವಿನೋದ್ ಬಾಂಡಿಗೆ ಅವರ ಜಾಗದಲ್ಲಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದೇವೆ. ಈ ಹಿಂದೂ ಮಹಾಗಣಪತಿಯನ್ನು 13ನೇ ತಾರೀಕಿನಂದು ಬೃಹತ್ ಶೋಭಾಯಾತ್ರೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ವಿಸರ್ಜನೆ ಮಾಡತಕ್ಕಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಹಿಂದೂ ಮಹಾಗಣಪತಿಯ ಉತ್ಸವ ಸಮಿತಿಯು ಸಿಂಧನೂರು ತಾಲೂಕಿನ ಎಲ್ಲ ಮಠಾಧೀಶರು, ಎಲ್ಲ ಸ್ವಾಮೀಜಿಯವರನ್ನು ಆಮಂತ್ರಣ ಕೊಡುತ್ತೇವೆ. ಹಾಗೂ ಸಿಂಧನೂರಿನ ಎಲ್ಲ ಪಕ್ಷದ ಮುಖಂಡರನ್ನು, ಎಲ್ಲ ವಿವಿಧ ಸಂಘಟನೆಯ ಮುಖಂಡರನ್ನು ನಾವು ಆಹ್ವಾನ ಮಾಡ್ತೇವೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಭಾಗವಹಿಸಿ 13ನೇ ತಾರೀಕಿನಲ್ಲಿ ಗಣೇಶನ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಈ ಮೂಲಕ ನಾನು ಕೋರಿಕೊಳ್ಳುತ್ತಾ, ಸಿಂಧನೂರು ತಾಲೂಕಿನ ಪ್ರತಿಯೊಂದು ಗ್ರಾಮದ, ನಗರದ ಪ್ರತಿಯೊಂದು ವಾರ್ಡ್ಗಳ ಎಲ್ಲ ಯುವ ಮಿತ್ರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಹಿಂದೂ ಮಹಾಗಣಪತಿಯ ಉತ್ಸವದ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಲು ಈ ಮೂಲಕ ನನ್ನ ಸಮಿತಿಯ ಮೂಲಕ ಕೋರಿಕೊಳ್ಳುತ್ತೇನೆ. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಸಿಂಧನೂರು ವತಿಯಿಂದ ಹಾಗೂ ಬಜರಂಗ ದಳ ಮತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಒಂದು ಗಣೇಶ ಸಿಂಧನೂರು ನಗರದಲ್ಲೇ ಅತಿ ವಿಶೇಷವಾಗಿರ್ತಕ್ಕಂಥ ಗಣೇಶ. ಯಾಕಂತಂದರೆ ನಾವು ಈ ಒಂದು ಎಲ್ಲ ಕಡೆ ಎಲ್ಲ ಗಣಪತಿಯನ್ನು ನೋಡಿದರೆ, ಆದರೆ ನಮ್ಮ ಗಣಪತಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ. ಯಾವುದೇ ಒಂದು ವಾತಾವರಣ ಕಲುಷಿತಗೊಳಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಎಲ್ಲ ತೀರ್ಮಾನ ಮಾಡಿ ಈ ಒಂದು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ಪ್ರತಿ ದಿವಸ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜಾ ಮಂಗಳಾರತಿಯ ಕಾರ್ಯಕ್ರಮ ಇರುತ್ತದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಂಧನೂರಿನ ಗಣ್ಯರನ್ನು ಆಹ್ವಾನಿಸಿ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಅದೇ ರೀತಿ ಈಗ ನಾವು 13ನೇ ತಾರೀಕು 7ನೇ ದಿವಸ ಈ ಒಂದು ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ಸಿಂಧನೂರಿನ ತಾಲೂಕಿನ ಮತ್ತು ಗ್ರಾಮಗಳಿಂದ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿರ್ಬೋದು, ಬೇರೆ ಬೇರೆ ಸಮುದಾಯದವರಿರ್ಬೋದು ಮತ್ತು ಯುವ ಮಿತ್ರರಿರ್ಬೋದು. ಯಾಕಂತಂದರೆ ಇದು ಒಂದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಸೌಹಾರ್ದಿತವಾಗಿ, ಅವೈಕ್ಯತವಾಗಿ ನೆರವೇರಿಸ್ತಕ್ಕಂಥ ಈ ಒಂದು ಹಬ್ಬಕ್ಕೆ ಎಲ್ಲ ಸಮುದಾಯದವರನ್ನು ನಾನು ಆಹ್ವಾನವನ್ನು ಮಾಡ್ತೇನೆ. ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಮಸ್ತ ನಮ್ಮ ಸಿಂಧನೂರಿನ ನಾಗರಿಕರು ಬಂದು ಈ ಒಂದು ವಿಸರ್ಜನೆಯಲ್ಲಿ ಭಾಗವಹಿಸಿ ಆ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ನಾನು ಸಿಂಧನೂರಿನ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ.